ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಏನು ನಮ್ಮದು 90 ಡೇಸ್ ಚಾಲೆಂಜಲ್ಲಿ ಆಲ್ಮೋಸ್ಟ್ ನಾನು ಪ್ರೀವಿಯಸ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೆಲ್ಲ 23ವರೆಗೂ ಅಪ್ಲೋಡ್ ಮಾಡಿದ್ದೆ. ಬಟ್ ಅದರಲ್ಲಿ ಏನು ಡೇ ಟು ಡೇ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಆ್ಯಂಡ್ ಏನಕ್ಕೆ ವೀಡಿಯೋಸ್ ಎಲ್ಲ ಈಗ ಇರ್ರೆಗ್ಯುಲರಾಗಿ ಆಗ್ತಿತ್ತು ಅಂತಲೂ ನಾನು ಶೇರ್ ಮಾಡಿದ್ದೆ. ಇವತ್ತಿಂದ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಇವತ್ತಿಂದ ರೆಗ್ಯುಲರ್ ಆಗಿ ಎಲ್ಲಿ ನಾನು ಮಿಸ್ ಮಾಡ್ದೇನೆ ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಹೇಳೋದು ಈಸಿ, ಮಾಡ್ತೀವಿ ಏನು ಮಾಡೋಣ ಅಂತ. ಬಟ್ ನಾನು ಮಾಡ್ತೀನಿ 90 ಡೇಸ್ ಚಾಲೆಂಜ್ ಅಂದಾಗ ತುಂಬ ಜನ ಖುಷಿಪಟ್ಟು ಆ್ಯಂಡ್ ತುಂಬ ಜನ ಜಾಯ್ನ್ ಆಗಿದ್ರಿ. ಅದನ್ನು ನಾನು ನಿಮ್ಮ ಟ್ರಸ್ಟ್ನ ನಾನು ಬ್ರೇಕ್ ಮಾಡಬಾರ್ದು. ಇಲ್ಲಿವರೆಗೂ ಏನು ಸ್ಟೋರೇಜ್ ಪ್ರಾಬ್ಲಮ್ ಇತ್ತು, ಹಾಗಾಗಿ ಆಗಿರಲಿಲ್ಲ. ಬಟ್ ಇವತ್ತಿಂದ ಹೇಳ್ತಾ ಇದ್ದೀನಲ್ಲ, ಕಂಟಿನ್ಯೂಸ್ ಆಗಿ ನಾನು ರೆಗ್ಯುಲರ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಯಾರೆಲ್ಲ ಡಿಮೋಟಿವೇಟ್ ಆಗಿದ್ರಿ ಆ್ಯಂಡ್ ಇದು ಚಾಲೆಂಜು ಏನು ವರ್ಕ್ ಆಗಲ್ವೇನೋ, ಲೈಕ್ ಕಂಟಿನ್ಯೂ ಮಾಡೋಕ್ಕಾಗಲ್ವೇನೋ ಅಂತ ಅಂದ್ಕೊಂಡು ಬಿಟ್ಬಿಟ್ಟಿರ್ತಿರಲ್ಲ, ಅಂಥವರೆಲ್ಲ ಯಾರೂ ಡಿಸಪಾಯಿಂಟ್ ಆಗಬೇಡಿ. ಡೆಫಿನೆಟ್ಲಿ ಜಾಯಿನ್ ಆಗಿ. ಹೇಳಿದ್ನಲ್ಲ, ಇವತ್ತಿಂದ ನನಗೆ ಲಾಂಗ್ ವೀಡಿಯೋಸ್ ಮಾಡೋಕ್ಕೆ ಆಗಿಲ್ಲ ಅಂದರೂ ಜಸ್ಟ್ ನಾನು ತೊಗೊಳ್ಳೋ ಅಂಥ ಫುಡ್ನ, ನಾನು ಮಾಡ್ಕೊಳ್ಳೋ ಅಂಥದ್ದನ್ನ ಏನು ರೊಟೀನ್ ಫಾಲೋ ಮಾಡ್ತಾಯಿದ್ದೀನಿ ಅನ್ನೋದನ್ನ ಶೇರ್ ಮಾಡೇ ಮಾಡ್ತೀನಿ ಖಂಡಿತ. ಇವತ್ತಿನ ವಿಡಿಯೋಲಿ ನಿಮಗೆ ಕ್ಲಿಪ್ಪಿಂಗ್ಸು ಆ್ಯಡ್ ಮಾಡ್ತೀನಿ. ನಾನು ಹೇಳಿದ್ನಲ್ಲ, ನನಗೆ ಏಪ್ರಿಲ್ 20 ಒಳಗೆ ಮುಗಿಸ್ಬೇಕು. ಇವತ್ತು ಬಂದುಬಿಟ್ಟು ಡೇ 24, 25, 26 3 ಡೇಸಿಂದು ಶೇರ್ ಮಾಡ್ಕೊಳ್ತೀನಿ. ಅದರಲ್ಲಿ ಒಂದು ದಿನದ್ದು ನಾನು ಪೆಂಡ್ರೈವ್ ಬಂದಾದಮೇಲೆ ಒಂದಿನದ ನಾನು ಶೂಟ್ ಮಾಡ್ಕೊಂಡಿರೋದು. ಒಂದು ಶಿವರಾತ್ರಿ ದಿನ ಉಪವಾಸ ಇತ್ತು. ಮಾರ್ನಿಂಗಿಂದ ನಮಗೆ ಉಪವಾಸ ಅಂದರೆ ಹೇಗಿರ್ತೀವಿ ಗೊತ್ತಿದೆಯಲ್ಲ. ಆ ಉಪವಾಸನ ನಾನು ಡಿಟಾಕ್ಸ್ ಡೇ ಥರ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೈಟ್ ಅವಲಕ್ಕಿ ತೊಗೊಂಡಿದ್ದೆ ಉಪವಾಸಕ್ಕೆ ಬ್ರೇಕ್ ಮಾಡಿ. ಈ ಥರ ಒನ್ ಡೇ ಶೂಟ್ ಮಾಡ್ಕೊಂಡಿದ್ದೀನಿ. ಇನ್ನು ಒನ್ ಡೇ ರೆಗ್ಯುಲರ್ ಆಗಿ ನಾನು ರೊಟ್ಟಿ ಏನು ತೊಗೊಳ್ತೀನಲ್ಲ, ಅದನ್ನು ತೊಗೊಂಡಿರೋದು. ಈ 3 ಡೇಸ್ ಮುಗಿಸ್ಬಿಡೋಣಂತೆ. ಈಗ ಫ್ರೆಶ್ ಆಗಿ ನೆಕ್ಸ್ಟ್ ಏನು ಡೇ 26ವರೆಗೂ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ಲ, ಡೇ 27ಇಂದ ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಆ ಥರ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ ಇನ್ಮೇಲಿಂದ. ಆ್ಯಂಡ್ ಬನ್ನಿ, ಈ 90 ಡೇಸ್ ಚಾಲೆಂಜಲ್ಲಿ ಡೇ 24, 25, 26ನ ಯಾವ ಥರ ಇತ್ತು ಅಂಡ್ ಮೇನ್ ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದಿಲ್ಲ, ಒಂದು ದಿನದ್ದು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ. ಮಾರ್ನಿಂಗು ಏನು ನನ್ನ ಒಂದು ಡಯಟ್ ಸ್ಟಾರ್ಟ್ ಆಗಿರೋದು ನಾರ್ಮಲಾಗಿ ಉಗುರು ಬೆಚ್ಚ ನೀರಿಗೆ ಸ್ವಲ್ಪ ಲೆಮನ್ ಜ್ಯೂಸು ಮತ್ತು ಜೇನುತುಪ್ಪ ಹಾಕ್ಕೊಂಡು ಇದನ್ನು ತೊಗೊಳ್ತೀನಿ ಮಾರ್ನಿಂಗು. ಇದು ಬಂದುಬಿಟ್ಟು ಮೇಯ್ನಾಗಿ ಏನಕ್ಕೆ ತೊಗೊಳ್ತಿರೋದು ಇದೇ ಡ್ರಿಂಕ್ ಅಂತಂದರೆ, ನನಗೆ ತುಂಬ ಮಾಡ್ಕೊಳ್ಳೋದಕ್ಕೆ ಈಸಿ ಅನಿಸುತ್ತೆ ಆ್ಯಂಡ್ ಟೈಮ್ ಇಲ್ಲದೆ ಇದ್ದಾಗ ಪ್ರಿಫರ್ ಮಾಡೋಕ್ಕಾಗತ್ತೆ ಅನ್ನೋದು ಒಂದು ರೀಸನಿಂದ ಮಾತ್ರ ಇದನ್ನು ತೊಗೊಳ್ಳೋದು. ಇದರಿಂದ ನಮಗೆ ಲೆಮನ್ ಯೂಸ್ ಮಾಡ್ತೀವಿ, ಹನಿ ಯೂಸ್ ಮಾಡ್ತೀವಲ್ಲ, ನಮ್ಮ ಸ್ಕಿನ್ಗೆ ಹಾಗೆ ನಮ್ಮ ಮೆಟಬಲಿಸಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇದಾದಮೇಲೆ ಒಂದು ಸ್ಮೂತಿನ ಮಾಡಿಕೊಂಡೆ. ಇವತ್ತೇನು ಅಂದರೆ ಸ್ಟ್ರಾಬೆರೀಸ್ ಈಗ ಸೀಸನ್ ಇದ್ದಾವಲ್ಲ, ಆರಾಮಾಗಿ ಸ್ಟ್ರಾಬೆರೀಸ್ ಎಲ್ಲ ತೊಗೊಂಡು ಬಂದು ಹಾಗೆ ಇಟ್ಬಿಟ್ರೆ ಒಂದು 2-3 ದಿನ ಅಷ್ಟೇ ಇರುತ್ತೆ. ಅದೇ ನಾವು ಈ ಥರ ಚೆನ್ನಾಗಿ ಹಿಂದ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ವಾಶ್ ಮಾಡಿ ಚೆನ್ನಾಗಿ ಅದನ್ನು ಒರೆಸ್ಕೊಂಡು ಅದನ್ನು ನಾವು ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ನಾವು 1 ತಿಂಗಳು 2 ತಿಂಗಳವರೆಗೂ ಯೂಸ್ ಮಾಡ್ಬೋದು. ತೊಂದರೆ ಏನೂ ಆಗೋದಿಲ್ಲ. ಈ ಥರ ಯಾವ ಫ್ರೂಟ್ಸ್ ನಿಮಗೆ ಸೀಸನಲ್ಲಿ ಸಿಗುತ್ತಲ್ಲ ಅಂಥವನ್ನ ನಾವು ಸ್ಮೂತಿಗಳಿಗೆ ಯೂಸ್ ಮಾಡ್ಕೋಬೋದು ಈ ಥರದ್ದು. ಹಾಗಾಗಿ ನಾನು ಬನಾನಾ ಮತ್ತು ಈ ಸ್ಟ್ರಾಬೆರಿನ ಅಂದರೆ ಡೀಪ್ ಫ್ರೀಸಲ್ಲಿ ಮಾಡಿಟ್ಕೊಂಡಿದ್ದೆ. ಇದರಿಂದ ನಮ್ಮ ಸ್ಮೂತಿಗೆ ಕ್ರೀಮಿ ಥರ ತಿಕ್ ಕನ್ಸಿಸ್ಟೆನ್ಸಿ ಬರುತ್ತೆ, ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಈ ಸ್ಮೂತಿಗೆ ಯೂಸ್ ಮಾಡಿರೋದು ನೋಡಿದ್ರೆ 2 ಖರ್ಜೂರ ಹಾಗೆ 4 ಗೋಡಂಬಿ. ನೆಕ್ಸ್ಟ್ ಬಂದುಬಿಟ್ಟು ಲೋ ಫ್ಯಾಟ್ ಮಿಲ್ಕ್ನ ಯೂಸ್ ಮಾಡಿದ್ದೀನಿ, ಗುಡ್ ಲೈಫಿಂದು ಸ್ಲಿಮ್ ಮಿಲ್ಕ್ ಅಂತ ಸಿಗುತ್ತಲ್ಲ, ಅದು. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಚಿಕ್ಕು ಆಫ್ ಸೈಜ್ ಬನಾನಾ, ಸಣ್ಣ ಬನಾನಾ ಒಳಗೆ ಅರ್ಧ ಬನಾನಾ ತೊಗೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಸ್ಟ್ರಾಬೆರೀಸ್ ಒಂದು 4. ಇವೆಲ್ಲ ಹಾಕಿ ನಾವು ಬ್ಲೆಂಡ್ ಮಾಡ್ಕೊಂಡ್ಬಿಟ್ರೆ ತುಂಬ ಟೇಸ್ಟಿಯಾಗಿರುವಂಥ ನಮ್ಮ ಸ್ಮೂತಿ ರೆಡಿ ಆಗುತ್ತೆ. ತುಂಬ ಫಿಲ್ಲಿಂಗ್ ಇರುತ್ತೆ, ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಸ್ಮೂತಿನ ಮಾಡಿಕೊಂಡೆ. ನೆಕ್ಸ್ಟ್ ಲಂಚಿಗೆ ಬಂದುಬಿಟ್ಟು ನಾನು ತೊಗೊಂಡಿರೋದು ಇವತ್ತು 2 ಜೋಳದ ರೊಟ್ಟಿ ಆ್ಯಂಡ್ ಎಗ್ಗಿಂದು ಕರಿ ಮಾಡಿದ್ದೆ. ಇದು ಮಸಾಲ ಎಗ್ ಕರಿ, ಜಸ್ಟ್ ಏನಿಲ್ಲ, ತುಂಬ ಸಿಂಪಲ್ಲು. ಮಸಾಲೆಗೆ ಸ್ವಲ್ಪ ಅಲ್ಲ ಅಂದರೆ ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಆ್ಯಂಡ್ ಈರುಳ್ಳಿ, ಟೊಮ್ಯಾಟೊ ಇವನ್ನೆಲ್ಲ ಹಾಕಿಬಿಟ್ಟು ಮಸಾಲೆನ ರೆಡಿ ಮಾಡಿಕೊಂಡು
ಮಸಾಲೆಗೆ ಎಲ್ಲ ಫ್ರೈ ಮಾಡಿಕೊಂಡು ಆಯಿಲ್ ನಾವು ಆನಿಯನ್ಸ್ ಎಲ್ಲ ಯಾವ ಥರ ಹಾಕ್ಕೊಂಡು ಮಸಾಲೆ ರೆಡಿ ಮಾಡ್ಕೊತೀವಲ್ಲ, ಸೊ ಅದೆಲ್ಲ ಮಸಾಲೆ ವಾಸನೆ ಹೋದ್ಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಸಿ ಕೊನೆಯದಾಗಿ ಎಗ್ ಅದರಲ್ಲಿ ಹಾಕಿಬಿಟ್ಟು ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಂಡು ಬಿಡ್ತೀನಿ ಅಷ್ಟೇ. ತುಂಬ ಸಿಂಪಲ್ ಎಗ್ ಕರಿ ಇದು ತೊಗೊಂಡಿತ್ತು ಮಧ್ಯಾಹ್ನಕ್ಕೆ. ಆ್ಯಂಡ್ ಈವ್ನಿಂಗು ಸ್ನ್ಯಾಕ್ಸ್ ಟೈಮಲ್ಲಿ ನಾನು ಒಂದು ಆರೆಂಜ್ ತೊಗೊಂಡಿದ್ದೀನಿ ಆ್ಯಂಡ್ ನೈಟಿಗೆ ಒಂದು ಸಲಾಡ್ನ ತೊಗೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಸಲಾಡು. ಇದಕ್ಕೆ ಬಂದುಬಿಟ್ಟು ನಾನು ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದಕ್ಕೆ ಹಾಗೆ ತೊಗೊಳ್ಬೋದು. ಈ ಥರ ಡ್ರೆಸ್ಸಿಂಗ್ ಮಾಡಿಕೊಂಡ್ರೆ ಸಲಾಡ್ಗೆ ತುಂಬ ಟೇಸ್ಟ್ ಬರುತ್ತೆ, ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಪ್ರೋಟೀನು ಸಿಗುತ್ತೆ ನಮಗೆ ಎಕ್ಸ್ಟ್ರಾ. ಏನಿಲ್ಲ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಹಾಗೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ಆ್ಯಂಡ್ ಪನ್ನೀರು. ಇಲ್ಲಿ ಮನೇಲಿ ಎಲ್ಲರಿಗೂ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬರಿಗೆ ಮಾಡಿಕೊಂಡ್ರೆ ಒಂದು 10 to 20 ಗ್ರಾಮ್ಸ್ ಪನ್ನೀರ್ ಸಾಕಾಗುತ್ತೆ. ಇದೆಲ್ಲ ಹಾಕಿಬಿಟ್ಟು ನಾವು ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಒಂಚೂರು ನೀರು ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ. ಈ ಒಂದು ಏನು ಸಲಾಡ್ಗೆ ಡ್ರೆಸ್ಸಿಂಗು ನಿಮಗೆ ಇಷ್ಟ ಆಗೋ ಥರ ಯಾವ ಥರ ಬೇಕಿದ್ರೂ ಮಾಡ್ಕೋಬೋದು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ರಾಜ್ಮಾ ಕಾಳನ್ನ ಮೊದಲೇ ನೆನೆಸಿಟ್ಕೊಂಡು ಕುದಿಸ್ಕೊಂಡಿರುವಂಥ ರಾಜ್ಮಾ ಕಾಳನ್ನ ತೊಗೊಂಡಿದ್ದೀನಿ. ಇದ್ರ ಬದಲಾಗಿ ನೀವು ಯಾವುದೇ ಥರದ ಕಾಳುಗಳನ್ನ ಅಥವಾ ಮೊಳಕೆ ಬರಿಸಿರೋಂಥ ಹೆಸರು ಕಾಳಾಗಿರ್ಬೋದು ಅಥವಾ ಕಾಬೂಲ್ ಕಡಲೆ, ಸೊ ಈ ಥರದ್ದು ನೀವು ಏನೇ ಕಾಳುಗಳು ತೊಗೊಂಡ್ರೂ ಪರವಾಗಿಲ್ಲ. ಬಟ್ ಈ ಕಿಡ್ನಿ ಬೀನ್ಸಲ್ಲಿ ನಮಗೆ ಪ್ರೋಟೀನ್ ಹೆಚ್ಚಾಗಿ ಸಿಗುತ್ತೆ ಆ್ಯಂಡ್ ಐರನ್ ಕಂಟೆಂಟ್ ಇರುತ್ತೆ. ಸೊ ಹೇಳಿದ್ನಲ್ಲ, ಮನೇಲಿ ಎಲ್ಲರಿಗೂ ಮಾಡ್ತಿರೋದ್ರಿಂದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗುವಂಥ ಎಲ್ಲ ವೆಜಿಟೇಬಲ್ಸ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್ ತುರಿ ಹಾಕ್ಕೊಂಡಿದ್ದೀನಿ, ಸೌತೆಕಾಯಿ, ಟೊಮ್ಯಾಟೊ, ಈರುಳ್ಳಿ. ಸೊ ಇವನ್ನೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸಲಾಡ್ ಡ್ರೆಸ್ಸಿಂಗು. ಸೊ ಬರೀ ಈ ಥರ ತಿನ್ನೋದಕ್ಕಿಂತ ಡ್ರೆಸ್ಸಿಂಗ್ ಸೇರಿಸ್ಕೊಂಡು ತಿನ್ನೋದ್ರಿಂದ ಸಲಾಡ್ಗಳಿಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಒಂದು ರೀಸನಿಂದ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ಹಾಕಿಬಿಟ್ಟು ಪುದೀನ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿರುತ್ತೆ. ಸೊ ನೋಡಿ, ಒಬ್ಬರಿಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಡಯಟಲ್ಲಿ ಎಷ್ಟು ತೊಗೋಬೋದು ಅಂತ ಕ್ವಾಂಟಿಟಿನೂ ತೋರಿಸ್ತಿದ್ದೀನಿ. ಇಷ್ಟು ಕ್ವಾಂಟಿಟಿ ತೊಗೊಂಡ್ರೆ ಸಾಕು. ನೈಟ್ ಟೈಮ್ ಇದನ್ನು ಆ್ಯಸ್ ಎ ಬ್ರೇಕ್ಫಾಸ್ಟ್ ಆಗಾದರೂ ತೊಗೋಬೋದು ಅಥವಾ ನೈಟ್ ಟೈಮ್ ಡಿನ್ನರ್ಗಾದರೂ ತೊಗೋಬೋದು. ಇಲ್ಲ ನಾವು ಲಂಚಿಗೆ ತೊಗೊಳ್ತೀವಿ ಅಂದ್ರೂ ಪರವಾಗಿಲ್ಲ. ಸೊ ನಿಮ್ಗೆ ಯಾವಾಗ ಇಷ್ಟ ಆಗುತ್ತೋ ಆವಾಗ ಇದನ್ನು ಸಲಾಡ್ನ ಮಾಡ್ಕೊಂಡು ತೊಗೊಳ್ಳಿ. ಸೊ ಈ ಥರ ಇತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಒಂದಿನ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.